ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಕ್ಕೆ ನಮಸ್ತೆ. ನಾನಿವಾಗ ಮಹೇಶನ್ನ ಮನೆಗೆ ಹೋಗೋ ದಾರಿಯಲ್ಲಿದ್ದೀನಿ. ಇಲ್ಲೇ ಕೆಳಗೆ ಮಹೇಶನ್ನ ಅಣ್ಣನ ಮನೆ. ಇವಾಗ ನಾನಿಲ್ಲಿ ಬಂದಿರೋ ವಿಷಯ, ಇವತ್ತು ಕೆಲವೊಂದು ಮಾಧ್ಯಮದಲ್ಲಿ ಮತ್ತು ಕೆಲವೊಂದು ಜಾಲತಾಣದಲ್ಲಿ ಸುಳ್ಳು ಮಾಹಿತಿಗಳು ಬರ್ತಾಯಿದೆ. ಜಯಂತ್ ಬಂಧನ ಆಗಿದೆ, ಗಿರೀಶನ್ನ ಬಂಧನ ಆಗಿದೆ, ಇಲ್ಲ ಮಹೇಶನ್ನವರ ಬಂಧನ ಆಗಿದೆ, ಸರ್ಚ್ ವಾರಂಟ್ ಆಗಿದೆ, ಇವನ್ನು ಬಂಧನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅಂಥ ಯಾವುದೇ ಕೆಲಸ ಆಗಿಲ್ಲ. ಅಂದರೆ ಏನು ಈ ಭೀಮಾ ಮಹೇಶನ್ನ ಮನೆಯಲ್ಲೇ ಇದ್ದರು ಅಂದರೆ SIT ಅವರು ಹಾಗೂ ನ್ಯಾಯಾಲಯ ಅವನ ರಕ್ಷಣೆಗೋಸ್ಕರ ಕೇಳಿದ ಜಾಗಕ್ಕೆ ಮಹೇಶನ್ನ ಮನೆ ಸಾಕಂತೇಳಿ ಅಲ್ಲಿ ಕೊಟ್ಟಿರೋದು. ಅದರ ಪ್ರಕಾರ ಎಲ್ಲ ತನಿಖೆ ಆಗ್ತಾಯಿತ್ತು. ಈಗ ಇವಾಗ SIT ಅವರ ಸ್ವಾಧೀನಕ್ಕೆ ತೆಗೆದ ನಂತರ ಏನಿತ್ತು, ಏನೆಲ್ಲ ಆಗಿದೆ, ಅವನ ಮೊಬೈಲ್ ಆಗಲಿ, ಅವನ ಬಟ್ಟೆ ಆಗಲಿ, ಎಲ್ಲವನ್ನು ಸರ್ಚ್ ಮಾಡುವ ಒಂದು ಕೆಲಸ ಕಾರ್ಯ ನಡೀತದೆ. ಅದಕ್ಕೆ ಅವರು ಸಹಕರಿಸ್ತಾ ಇದ್ದೀವಿ, ನಾವು ಸಹಕರಿಸ್ತಾ ಇದ್ದೀವಿ. ಅದರಲ್ಲಿ ಇಲ್ಲಿ ಬಂಧನ ಆಗಲಿ ಇನ್ನೊಂದು ಯಾವುದೂ ಆಗಿಲ್ಲ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅಧಿಕಾರಿಯವರು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕರೆದರೂ ನಾವು ತನಿಖೆಗೆ ಬದ್ಧರಾಗಿದ್ದೀವಿ. ಇದ್ದ ಸತ್ಯವನ್ನು ಹೇಳ್ತೀವಿ. ಇವಾಗ ಸತ್ಯದ ಮೇಲೆ ನಾನು ನಿನ್ನೆಯಿಂದಲೇ ಹೇಳ್ತೇನೆ, ದೊಡ್ಡ ಬಂಡೆಕಲ್ಲನ್ನೇ ತಂದಿಟ್ಟಿದ್ದಾರೆ. ಅದರ ಮೇಲೆ ಇನ್ನೂ ಜನ ಬಂದು ಕೂರಬೇಡಿ. ಆ ಸತ್ಯ ಮೇಲೆ ಇರೋ ಬಂಡೆಕಲ್ಲನ್ನು ತಳ್ಳುವ ಕೆಲಸ ಮಾಡೋಣ, ಬದಿ ಹಾಕೋಣ, ಜನರಿಗೆ ಗೊತ್ತಾಗಲಿ. ಅಂಥ ಕೆಲಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ. ಯಾರಿಗೂ ಏನೂ ತೊಂದರೆ ಇಲ್ಲ, ಎಲ್ಲರೂ ನಾವು ಚೆನ್ನಾಗಿದ್ದೀವಿ, ನಾವು ಸತ್ಯದಾರಿಯಲ್ಲಿದ್ದೀವಿ. ಅದಕ್ಕೆ ಧೈರ್ಯವಾಗಿ ಇಲ್ಲಿ ಬಂದು ಇದನ್ನು ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಮುಂದೆ ನಾಳೆ ಬೆಳವಣಿಗೆ ಏನಿದ್ರು ನಾವು ಮುಂದೆ ನಿಮಗೆ ತಿಳಿಸ್ಕೊಡ್ತೀವಿ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಕ್ಕೆ ನಮಸ್ತೆ. ನಾನಿವಾಗ ಮಹೇಶನ್ನ ಮನೆಗೆ ಹೋಗೋ ದಾರಿಯಲ್ಲಿದ್ದೀನಿ. ಇಲ್ಲೇ ಕೆಳಗೆ ಮಹೇಶನ್ನ ಅಣ್ಣನ ಮನೆ. ಇವಾಗ ನಾನಿಲ್ಲಿ ಬಂದಿರೋ ವಿಷಯ, ಇವತ್ತು ಕೆಲವೊಂದು ಮಾಧ್ಯಮದಲ್ಲಿ ಮತ್ತು ಕೆಲವೊಂದು ಜಾಲತಾಣದಲ್ಲಿ ಸುಳ್ಳು ಮಾಹಿತಿಗಳು ಬರ್ತಾಯಿದೆ. ಜಯಂತ್ ಬಂಧನ ಆಗಿದೆ, ಗಿರೀಶನ್ನ ಬಂಧನ ಆಗಿದೆ, ಇಲ್ಲ ಮಹೇಶನ್ನವರ ಬಂಧನ ಆಗಿದೆ, ಸರ್ಚ್ ವಾರಂಟ್ ಆಗಿದೆ, ಇವನ್ನು ಬಂಧನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅಂಥ ಯಾವುದೇ ಕೆಲಸ ಆಗಿಲ್ಲ. ಅಂದರೆ ಏನು ಈ ಭೀಮಾ ಮಹೇಶನ್ನ ಮನೆಯಲ್ಲೇ ಇದ್ದರು ಅಂದರೆ SIT ಅವರು ಹಾಗೂ ನ್ಯಾಯಾಲಯ ಅವನ ರಕ್ಷಣೆಗೋಸ್ಕರ ಕೇಳಿದ ಜಾಗಕ್ಕೆ ಮಹೇಶನ್ನ ಮನೆ ಸಾಕಂತೇಳಿ ಅಲ್ಲಿ ಕೊಟ್ಟಿರೋದು. ಅದರ ಪ್ರಕಾರ ಎಲ್ಲ ತನಿಖೆ ಆಗ್ತಾಯಿತ್ತು. ಈಗ ಇವಾಗ SIT ಅವರ ಸ್ವಾಧೀನಕ್ಕೆ ತೆಗೆದ ನಂತರ ಏನಿತ್ತು, ಏನೆಲ್ಲ ಆಗಿದೆ, ಅವನ ಮೊಬೈಲ್ ಆಗಲಿ, ಅವನ ಬಟ್ಟೆ ಆಗಲಿ, ಎಲ್ಲವನ್ನು ಸರ್ಚ್ ಮಾಡುವ ಒಂದು ಕೆಲಸ ಕಾರ್ಯ ನಡೀತದೆ. ಅದಕ್ಕೆ ಅವರು ಸಹಕರಿಸ್ತಾ ಇದ್ದೀವಿ, ನಾವು ಸಹಕರಿಸ್ತಾ ಇದ್ದೀವಿ. ಅದರಲ್ಲಿ ಇಲ್ಲಿ ಬಂಧನ ಆಗಲಿ ಇನ್ನೊಂದು ಯಾವುದೂ ಆಗಿಲ್ಲ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅಧಿಕಾರಿಯವರು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕರೆದರೂ ನಾವು ತನಿಖೆಗೆ ಬದ್ಧರಾಗಿದ್ದೀವಿ. ಇದ್ದ ಸತ್ಯವನ್ನು ಹೇಳ್ತೀವಿ. ಇವಾಗ ಸತ್ಯದ ಮೇಲೆ ನಾನು ನಿನ್ನೆಯಿಂದಲೇ ಹೇಳ್ತೇನೆ, ದೊಡ್ಡ ಬಂಡೆಕಲ್ಲನ್ನೇ ತಂದಿಟ್ಟಿದ್ದಾರೆ. ಅದರ ಮೇಲೆ ಇನ್ನೂ ಜನ ಬಂದು ಕೂರಬೇಡಿ. ಆ ಸತ್ಯ ಮೇಲೆ ಇರೋ ಬಂಡೆಕಲ್ಲನ್ನು ತಳ್ಳುವ ಕೆಲಸ ಮಾಡೋಣ, ಬದಿ ಹಾಕೋಣ, ಜನರಿಗೆ ಗೊತ್ತಾಗಲಿ. ಅಂಥ ಕೆಲಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ. ಯಾರಿಗೂ ಏನೂ ತೊಂದರೆ ಇಲ್ಲ, ಎಲ್ಲರೂ ನಾವು ಚೆನ್ನಾಗಿದ್ದೀವಿ, ನಾವು ಸತ್ಯದಾರಿಯಲ್ಲಿದ್ದೀವಿ. ಅದಕ್ಕೆ ಧೈರ್ಯವಾಗಿ ಇಲ್ಲಿ ಬಂದು ಇದನ್ನು ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಮುಂದೆ ನಾಳೆ ಬೆಳವಣಿಗೆ ಏನಿದ್ರು ನಾವು ಮುಂದೆ ನಿಮಗೆ ತಿಳಿಸ್ಕೊಡ್ತೀವಿ.